ಭಂಗ ಸ್ಥಿರವಲ್ಲೂ ಈ ದೇಹ ತಿಳಕೋಳೋ ಮಂಗ ಪರಮಾನಂದದ ಸುಖ ಜರ್ ಕರ್ತ ಮಹಾರಾಜ್ ನಿಮಗೊಂದು ಮಾತದ ತಿಳ್ಕೊಳ್ಳುವಂತ ಮಾತದ ಜರ್ ಕರ್ತ ನೀವು ಒಳಗಿರುವಂತ ಪರಮಾತ್ಮ ಏನಾದ್ರು ನಿಮ್ಮ ಮೇಲೆ ಸಿಟ್ಟಾದ ಅಂತ ಹೇಳಿದ್ರೆ ನೀವು ಉಳ್ಕೋಬಹುದು. ಉಳ್ಕೊಳಕ್ ಸಾಧ್ಯ ಅದ. ಜರ್ ಕರ್ತ ಗುರು ಏನಾದ್ರು ನಿಮ್ ಮೇಲೆ ಸಿಟ್ಟಾದ ಅಂತ ಹೇಳಿದ್ರೆ ಉಳ್ಕೊಳಕ 3 ಲೋಕದೊಳಗೂ ನಿಮಗ ಯಾರು ಉಳಿಸು ಪುಣ್ಯಾತ್ಮರು ಯಾರು ಇಲ್ಲ. ಅದಕ್ಕ ಹರ ಮುನಿದ್ರ ಗುರು ಕಾಯ್ತಾನು, ಗುರು ಮುನಿದ್ರ ನಿಮ್ಮನ್ನ ಯಾರು ಕಾಯುವುದಿಲ್ಲ. ನಾನ್ ಯಾರು ಅಂತ ಹೇಳಿದ್ರೆ ನಿಮ್ಮ ಒಳಗ ಇರುವಂತ ಒಬ್ಬ ಸಣ್ಣ ಜೀವಿ ಅಷ್ಟ. ಮತ್ತೆ ಕೀರ್ತನಕಾರ ಒಬ್ಬ ಉಳಿತಾನೆ ಅಂತ ನೀವು ಹೆಂಗ ಅಂದಿದ್ದೀರಿ? ಮತ್ತೆ ಕೀರ್ತನಕಾರ ಮೊದಲ ಉಳಿಯಂಗಿಲ್ಲ. ಈ ಬಹಳ ಜನ ಏನ್ ಮಾಡ್ಬಿಡ್ತಾರ ಅಂತ ಹೇಳಿದ್ರೆ ಸಹಜ ಅಲ್ಲ, ಒಂದ್ ಸ್ವಲ್ಪ ಜ್ಞಾನ ಆದ ತಕ್ಷಣ ಗುರುವಿನನ್ನ ಬದ್ದು ಮುನ್ನಡೆಯುವಂತ ಜನ ಜಾಸ್ತಿ. ನಾವು ನೋಡಿರೋ ಪ್ರಕಾರ ಹೇಳಕತ್ತೀವಿ. ಮತ್ತು ನೀವು ಮೈ ಮೇಲೆ ಹಾಕೊಳ್ಳುವಂತ ಪ್ರಯತ್ನ ಮಾಡಕ್ ಹೋಗ್ಬೇಡ. ನಾವು ಯಾರಿಗೂ ಈ ಮಾತು ಅನ್ನಕತ್ತಿಲ್ಲ. ಸಹಜವಾಗಿ ಒಬ್ಬ ಕಲಿಸಿರುವಂತ ಪುಣ್ಯಾತ್ಮ ಗುರು ಆಗಿರ್ತಾನು. ಆ ಸದ್ಗುರುವಿನ ಕೃಪಾ ಆಶೀರ್ವಾದದಿಂದ ನಾವು ಬೆಳೆದಿರ್ತೀವಿ, ಉತ್ತುಂಗಕ್ಕೆ ಹೋಗಿರ್ತೀವಿ, ಒಂದ್ ಒಳ್ಳೆ ಸ್ಥಾನಮಾನಕ್ಕೆ ಹೋಗಿ ಮುಟ್ಟಿರ್ತೀವಿ. ಆ ಮುಟ್ಟಿರುವಂತಹ ಸ್ಥಾನಮಾನಕ್ಕೆ ಯಾರು ಕಾರಣ ಆಗಿರ್ತಾರ ಅನ್ನುವಂಥದ್ದನ್ನ ಮರೆತು ಆ ಪುಣ್ಯಾತ್ಮನನ್ನ ಕೇವಲವಾಗಿ ನೋಡಿ ಅವನು ಒತ್ತು ಮುಂದೆ ಹೋಗುವಂತ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮಂತಹ ಮೂರ್ಖರು ಯಾರು ಇಲ್ಲ ಅಂತ ನಿಮಗ ಸಣ್ಣ ಪ್ರಮಾಣದೊಳಗ ಅರ್ಥ ಆಗುತ್ತಾರ ಹೇಳ್ಬೇಕು ಅಂತ ಹೇಳಿದ್ರೆ, ನಿಮಗೂ ಕಷ್ಟ ಕಾಲದೊಳಗೆ ಯಾವ ಪುಣ್ಯಾತ್ಮರ ಸಹಾಯ ಮಾಡ್ಯಾನು, ಸಹಕಾರ ಮಾಡ್ಯಾನು, ತಿಳುವಳಿಕೆ ಮಾರ್ಗ ಹೇಳ್ಯಾನಂದ್ರ ಅವ್ರು ಯಾರು ಒಬ್ರು ಗುರು ಅಂತ. ಆ ಪುಣ್ಯಾತ್ಮನನ್ನ ಒತ್ತು ಜರು ಹೋದ್ರಿ ಅಂತ ಹೇಳಿದ್ರೆ ನಿಮಗೂ ಸುಖ ಆಗಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಬರೆದು ಕೊಡ್ತೇನೆ ನಾನು. ಆ ಪುಣ್ಯಾತ್ಮನನ್ನ ಒದ್ದು ಜರು ಹೋದ್ರಿ ಅಂತ ಹೇಳಿದ್ರ ಸುಖ ಆಗೋದಿಲ್ಲ. ಅದಕ್ಕೆ ಆಧಾರ ಬಹಳ ಅದಾವ. ಗುರುವಿಗೆ ಮೋಸ ಮಾಡಿ ಮುಂದೆ ವಿದ್ಯೆ ಪಡ್ಕೊಂಡಿದ್ದ ಯಾರು? ಕರ್ಣ. ಹೌದ್ರಿ, ಗುರುವಿಗೆ ಮೋಸ ಮಾಡಿ ವಿದ್ಯೆ ಪಡ್ಕೊಂಡಿದ್ದ ಲಾಸ್ಟ್ ಅವ್ರ ಪರಿಸ್ಥಿತಿ ಏನಾಯ್ತು? ಯೋಗ್ಯ ಮಾರ್ಗದೊಳಗ ಜರ್ ಕರ್ತು ಗುರುವಿನನ್ನ ಒಲಿಸುವಂತ ಕೆಲಸ ಮಾಡಿದ್ರ ಅದಕ್ಕೆ ನಮ್ಮ ಅಪ್ಪೋರ್ ಚಂದ ಹಾಡ್ತಿದ್ರು ಒಂದು ಹಾಡು. ವಿಠೋಬ ಗುರುವಿನ ನಾಮವು ಸ್ಮರಣೆಯೋಳಿದ್ದಾರೆ ಯಾವ ಹಂಸಗಿನ ಮಾಗೆ ಕಣ್ಣ ತಾಯಾಗಿ ಉಣಸಿತು ಮಾಯಾಗಿ ಕುಣಸಿತು ಮೋಹಕ್ಕೆ ಮಗಾಗಿ ಜೀವಕ್ಕೆ ಸೊಸೆಯಾಗಿ ನ್ಯಾಯವಾಗದು ಬಲ ಬಿರಿಯಣ್ಣ ಗುರುವಿನ ನಾಮವು. ನನ್ನ ದೈವದ ಗುರು ನನಗೊಂದು ಮಾತು ಹೇಳಿದ, ಎಂದೆಂದು ಗುರುಗಳ ಸಂಗ ಮರೆಯದಿರಲು, ಗುರು ಹೋಗೋ ಕಾಲಕ್ಕ ನನ್ನ ದೈವದ ಗುರು ನನಗೊಂದು ಮಾತು. ಇದೆಲ್ಲ ಆ ಸದ್ಗುರು ಗುರುವಿನ ಮಹಿಮೆ ಎಷ್ಟು ಹಾಡಿದ್ರು ಎಷ್ಟು ಹೇಳಿದ್ರು ಕಡಿಮೆ ಅಂತ ಅನಿಸ್ತದೆ. ಅದಕ್ಕೆ ಮಹಾತ್ಮರು ಒಂದ್ ಕಡೆ ಬರೆದಿಟ್ರು. ಏನ್ ಬರೆದಿಟ್ರು? ಇದು ಮುಗಿಯುವಂತ ಕಥೆ ಅಲ್ಲ. ಗುರು ಸದ್ಗುರು ಸಮರ್ಥ ಜಗದ್ಗುರು ಅಂತ ಅನಿಸ್ಕೊಂಡಿರುವಂತ ಪುಣ್ಯಾತ್ಮರು ಯಾರು ಬೇರೆ ಅಲ್ಲ. ಅವ್ರು ಇವರ ಅಂತ ಬರ್ಬಿಟ್ರು. ಏನ್ ಬರ್ಬಿಟ್ರು ಅಂತ ಹೇಳಿದ್ರ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರುದೈವ ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಂತ್ರವನ್ನ ಬರೆದಿಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಗುರುವಿಗೆ ಆ ಸ್ಥಾನವನ್ನು ಕೊಟ್ಟು ಆ 3 ತ್ರಿಮೂರ್ತಿಗಳನ್ನ ಗುರುವಿನಲ್ಲಿ ಅಡಕವಾಗಿಟ್ಟು ಬರಿತಾರು ಅಂತ ಹೇಳಿದ್ರೆ ಯೋಗ್ಯತೆ ಬಹಳ ಅಂದ್ರೆ ಬಹಳ ದೊಡ್ಡದು ಅನ್ನುವಂತಹ ವಿಚಾರ ವರ್ಣವನ್ನ ತಿಳ್ಕೊಂಡು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬರೆದಿಟ್ರು. ಗುರು ಬ್ರಹ್ಮಾದಾನು, ಗುರು ವಿಷ್ಣು ಅದಾನು, ಗುರು ಮಹೇಶ್ವರ ಅದಾನು. ಆ ಪುಣ್ಯಾತ್ಮನನ್ನ ಜರ್ ನಮಿಸಿ ಸೇವಿಸಿ ಯೋಗ್ಯ ಮಾರ್ಗದೊಳಗ ಜರ್ ನಡೆದಿದ್ದ ಖರೆ ಆತು ಅಂತ ಹೇಳಿದ್ರೆ ಒಂದು ಆರತಿ ಒಳಗದ ನೋಡ್ರಿ. ನಿಮ್ಮ ಮಕ್ಕಳು ಬಹಳ ಚಂದ ಹಾಡ್ತಿದ್ರ ಅದನ್ನೆಲ್ಲ. ವಿಠೋಬ
ನಮ್ಮ ಅಪ್ಪ ಆರತಿ ಹಾಡ್ತಿದ್ರಿ ಗೌಡ್ರ, ನಿಮ್ಗೆ ಗೊತ್ತಿರ್ಬೋದು ಅನಿಸ್ತದ. ತಂಗಿಯು ನೀ ಬಾರ ಬಂಗಾರದಂತವಳ, ಮಂಗಲ ನುಡಿ ಬಂದು ಕೇಳುವ, ಲಿಂಗ ಶಿವಾನಂದಗ ಮಂಗಲಗಳನ್ನು ಸಂಗಮ ಕಳೆಯಲು ಬೇಡುವ. ಪತ್ರಿಯ ಗಿಡಕ್ಕೆ ಹೋಗಿ ಸುತ್ತಾಡಿ ಬಂದರ, ಗಾಣದ ಎತ್ತಿಗೆ ಕೊನೆಯುವ. ಪತ್ರಿಯ ಗಿಡ ಸುತ್ತುವುದಕ್ಕಿಂತ ಗುರವಿಗೆ ಸುತ್ತಿದರ, ಬೇಕಾದ ಸಿಗುತ್ತೈತಿ ಹಡೆದನು. ಪಂಚ ಫಲ ಬಿಟ್ಟು ಪಂಚಾಂಗ ಕೇಳಿದರ, ಬೆನ್ ಹತ್ತಿದೆಯೂ ಬಿಡದವ್ವ. ಪಂಚಾಂಗ ಕೇಳುವುದಕ್ಕಿಂತ ಗುರವಿಗೆ ಕೇಳಿದರ, ಬೇಕಾದ್ದು ಸಿಗುತ್ತೈತಿ ಹಡೆದವ್ವ. ಜೋಗಪ್ಪ ಬಂದಾಗ ಕೊಡಪಾನ ಎತ್ತೆತ್ತಿ, ದೇವರು ಕೇಳುವುದು ಕೊನೆಯವ್ವ. ದೇವರು ಕೇಳುವುದಕ್ಕಿಂತ ಗುರುವಿಗೆ ಕೇಳಿದರೆ, ಬೇಕಾದ್ದು ಸಿಗುತ್ತೈತಿ ಹಡೆದು. ಬಹಳ ಚಂದ ಮಹಾತ್ಮರು ಬರೆದಿರ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರ, ಅವೆಲ್ಲ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಅವೆಲ್ಲ ಸುಳ್ಳು ಅಂತ ಹೇಳಾಗತ್ತಿಲ್ಲ. ನಿನಗ್ ಕಣ್ಣಿಗೆ ಕಾಣುವಂತಹ ದೇವ್ರ ಐತಿ, ಯಾರು? ಗುರು ಅದಾನು. ದೇವ್ರು ನಿನ್ ಕಣ್ ಮುಂದೆ ಅದಾನ. ಆದ್ರ ಅವನನ್ನ ಕೇಳೋದು ಬಿಟ್ಟು ದೇವ್ರ ಕೇಳಿದೀವಿ, ಜ್ಯೋತಿಷ್ಯರನ್ನ ಕೇಳಿದೀವಿ, ಮತ್ತೊಬ್ರನ್ನ ಕೇಳಿದೀವಿ, ಮಗದೊಬ್ರನ್ನ ಕೇಳಿದೀವಿ, ಹೋಗಿ ಯಾವ್ದು ಪತ್ರಿಗಿಡ ಸುತ್ತ ಹಾಕಿ ಬಂದೀವಿ. ಪತ್ರಿಗಿಡ ನಿಮ್ಗೆ ಸುತ್ತ ಹಾಕಿ ಬಂದ್ರೆ ಅಲ್ಲಿ ಒಂದು ಎನರ್ಜಿ ಇರ್ತದ. ಆ ಎನರ್ಜಿ ನಿಮ್ ಪ್ರಕೃತಿಗೆ ಹೆಲ್ಪ್ ಆಗ್ತದ ಅಷ್ಟೇ, ಮತ್ತೇನಿಲ್ಲ. ಅರಳಿಗಿಡ ಸುತ್ತೋದ್ರಿಂದ ಅರಳಿಗಿಡ ಒಳಗ ಒಂದು ಎನರ್ಜಿ ಇರ್ತದ. ಆ ಎನರ್ಜಿ ಒಳಗ ಅದಕ್ಕ ಆಮ್ಲಜನಕ ಬಿಡುಗಡೆ ಮಾಡುವಂತ ಸಾಮರ್ಥ್ಯ ಆಗಿರ್ತದ. ನೀವು ಕರ್ತು ಅರಳಿ ಗಿಡ ಬೆಳೆಸಿದ್ರಿ ಅಂತ ಹೇಳಿದ್ರ, ಆ ಅರಳಿ ಗಿಡದ ಸಾಮರ್ಥ್ಯ ಏನ್ ಮಾಡ್ತದ ಅಂತ ಹೇಳಿದ್ರ, ನಿಮ್ಮಲ್ಲಿರುವಂತ ಈ ಆಮ್ಲಜನಕ ನೀವೇನ್ ತಗೊಳ್ತಿರಲ್ಲ, ಶ್ವಾಸದೊಳಗೆ ತಗೊಂಡು ಹಿಂಗಾದ್ರೆ ಡೈಆಕ್ಸೈಡ್ ಬಿಡ್ತಿರಲ್ಲ, ಡೈಆಕ್ಸೈಡ್ ಏನ್ ಬಿಡ್ತೀರಿ, ಅದು ಆಕ್ಸಿಜನ್ ತಯಾರು ಮಾಡುವಂತ ಕಾರ್ಖಾನೆ ಯಾವ್ದಾದ್ರು ಇದ್ರೊಳಗ ಆಯುರ್ವೇದಿಕ್ ಒಳಗ ಅದ ಅಂದ್ರ ಅರಳಿ ಗಿಡಕ್ಕದ ಆ ಸಾಮರ್ಥ್ಯ. ಅರಳಿ ಗಿಡಕ್ಕೆ ಯಾಕೆ ಹೋಗ್ಬೇಕು? ಅರಳಿ ಗಿಡಕ್ಕನ್ನ ಜರ್ಕರ್ತ ನೀವು ಮನೆ ಮುಂದೆ ಬೆಳೆಸಿದ್ರಿ ಅಂದ್ರ ಆ ಪುಣ್ಯಾತ್ಮರಿಗೆ ಶ್ವಾಸಕೋಶದ ರೋಗ ಬರೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಅರಳಿ ಗಿಡಗಳು ತೆಳಗ್ ನೀವು ಮಲ್ಕೊಂಡ್ ಬಂದ್ರಿ ಅಂತ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಆಕ್ಸಿಜನ್ ನಿಮಗೆ ಸಿಗುವಂತ ಸಾಮರ್ಥ್ಯ ಅದು ನಿಮಗೆ ಗಾಳಿ ಮುಖಾಂತರ ನಿಮಗೆ ಕೊಡ್ತದೆ. ಪರಿಶುದ್ಧವಾಗಿರುವಂತಹ ಶ್ವಾಸಕೋಶ ನಿಂದಾಗುತ್ತದೆ. ಹಂಗಾಗಿ ಹೋಗಿ ನಿಮ್ಮ ಆರೋಗ್ಯದೊಳಗೆ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ 5 ಸುತ್ತ ಹಾಕಿ ಬರ್ರಿ ಅಂತ ಹೇಳಿ ಕಳ್ಸ್ಯಾರ. ಅಲ್ಲಿಗೆ ಸುಮ್ನೆ ಹೇಳಿ ಕಳ್ಸಿಲ್ಲ, ಅದೊಂದು ಭಕ್ತಿ ನಿರ್ಮಾಣ ಆಗ್ಲಿ ಅನ್ನುವಂಥದ್ದು ಒಂದು. ಎರಡನೇದು, ಇವ್ರ ಪ್ರಕೃತಿ ಸುಧಾರಣೆ ಆಗ್ಬೇಕಾದ್ರೆ ಇವ್ರಿಗೆ ಒಳ್ಳೆ ಗಾಳಿ ಅವಶ್ಯಕತೆ ಅದ ಅಂತ ಹೇಳಿ ಅಂದು ಹಿರಿಯರು 5 ಸುತ್ತ ಹಾಕಿ ಬರ್ರಿ, ಶುಕ್ರವಾರ ಹೋಗ್ರಿ, ಮಂಗಳವಾರ ಹೋಗ್ರಿ, ಸೋಮವಾರ ಹೋಗ್ರಿ ಅಂತ ಕಳಿಸಿದ್ರು. ಆರೋಗ್ಯದ ಸಮಸ್ಯೆ ಇದ್ದವ್ರಿಗೆ ಅಲ್ಲಿ ಕಳಿಸಿದ್ರು. ಈಗ ನಾವ್ ಅದನ್ನ ಬಿಟ್ಟು ಮಹಾತ್ಮರು ಹೇಳ್ಯಾರು ಅಂತ ಹೇಳಿ ಅಂದು ಅಡ್ಡಾಡಿದ್ದ ವರ್ಮ ತಿಳ್ಕೊಳ್ಳಾರ್ದನ್ನ ಸರ್ ನೀವು ದುಡಿದ್ರಿ ಅಂತ ಹೇಳಿದ್ರು ಫಲ ಸಿಗೋದು ಬಹಳ ಕಷ್ಟದ. ಆದ್ರೂ ಯಾವ್ದೋ ಕೆಲಸ ಮಾಡಿದ್ರು ಅದ್ರ ವರ್ಮ ತಿಳ್ಕೊಂಡು ಬೆನ್ನ ಹತ್ತುವಂತ ಕೆಲಸ ಮಾಡ್ಬೇಕು. ಅದಕ್ಕೆ ನೋಡ್ರಿ, ಸಹಜವಾಗಿ ಒಂದು ವಿಚಾರ ಮಾಡಿದೆ ಅನ್ನುವಂತ ವಿಚಾರ ನನ್ನ ಮನಸ್ಸಿನೊಳಗೆ ಬಂತು ಅಂದ್ರ ಆ ಮಾಡಿದೆ ಅನ್ನುವಂತ ಭಾವ ಏನದಲ್ಲ ಬೆನ್ನ ಹತ್ತಿ ಕಾಡ್ತದಂತ.